ಕೆನಡಾದಲ್ಲಿ 4 ದಿನಗಳ ಹಿಂದೆ ನಾಪತ್ತೆಯಾಗಿದ್ದ ಭಾರತೀಯ ವಿದ್ಯಾರ್ಥಿನಿಯು ನಿನ್ನೆ ಶವವಾಗಿ ಪತ್ತೆಯಾಗಿದ್ದು, ಅದನ್ನು ಖಚಿತಪಡಿಸಿರುವ ಭಾರತೀಯ ರಾಯಭಾರ ಕಚೇರಿಯು ಮುಂದಿನ ಕೆಲಸಕ್ಕೆ ಸಜ್ಜಾಗಿದೆ. ಪಂಜಾಬಿನ ಡೇರಾ ಬಸ್ಸಿ ಮೂಲದ ವಿದ್ಯಾರ್ಥಿನಿ ವಂಶಿಕಾ ಮರಣ ಕಂಡವರು. ಡಿಪ್ಲೊಮಾ ಶಿಕ್ಷಣಕ್ಕಾಗಿ 2.5 ವರ್ಷಗಳ ಹಿಂದೆ ವಂಶಿಕಾ ಕೆನಡಾದ ರಾಜಧಾನಿ ಒಟ್ಟಾವಾಕ್ಕೆ ಹೋಗಿದ್ರು. ಬಾಡಿಗೆ ಕೋಣೆಯಿಂದ ಕಾಣೆಯಾದಾಗ ತನಿಖೆ ಆರಂಭಿಸಿದ್ದ ಸ್ಥಳೀಯ ಪೊಲೀಸರು ತನಿಖೆಯನ್ನು ಈಗ ಅನುಮಾನಾಸ್ಪದ ಕೊಲೆ ಎಂದು ಮುಂದುವರೆಸಿದ್ದಾರೆ. ಆಮ್ ಆದ್ಮಿ ಪಕ್ಷದ ನಾಯಕ ಶಾಸಕ ಕುಲ್ಜಿತ್ ಸಿಂಗ್ ರಾಂಥ್ವಾ ಬೆಂಬಲಿಗರಾದ ದೇವಿಂದರ್ ಸಿಂಗ್ರ ಮಗಳು ವಂಶಿಕಾ. ಏಪ್ರಿಲ್ 25ರಂದು ವಂಶಿಕಾ ಕಾಣೆಯಾಗಿದ್ರು. ಬಾಡಿಗೆ ಕೋಣೆಯಿಂದ 8:45 ಬಳಿಕ ಹೊರಹೋದ ಆಕೆಯ ಮೊಬೈಲ್ ರಾತ್ರಿ 11:30 ಬಳಿಕ ಸ್ವಿಚ್ ಆಫ್ ಆಗಿತ್ತು. ಮರುದಿನ ಪರೀಕ್ಷೆಯೂ ಇತ್ತು. ಬೀಚೊಂದರಲ್ಲಿ ವಂಶಿಕಾಳ ದೇಹ ಸಿಕ್ಕಿದ್ದಾಗಿ ಮಾಧ್ಯಮಗಳು ವರದಿ ಮಾಡಿವೆ ಹೊರತು ಸ್ಪಷ್ಟನೆ ಸಿಕ್ಕಿಲ್ಲ.